ಶಬ್ಬ, ಇವತ್ತಿಗೆ ನಮ್ ಕಷ್ಟ ಎಲ್ಲ ಪರಿಹಾರ ಆಯ್ತು. ನನ್ನ ಮಕ್ಕಳ ನಿಮ್ ಸಹವಾಸದಿಂದ ಬೆನ್ನತ್ತಿದ್ ಬೇತಾಳ ನಾನು ತಗಲಾಕೊಂಡಿದ್ನಲ್ಲ, ಸದ್ಯ ಇವತ್ತು ತೊಲಗ್ತು. ಆ ತಾಮ್ರತಲೆ ನನ್ನ ಮಗ ರಾತ್ರಿ ಎಲ್ಲ ತೊಂದರೆ ಕೊಡ್ತಿದ್ದ. ನಂಗೆ ವಿಶ್ವರೂಪ ತೋರಿಸಂತೆ, ವಿಶ್ವರೂಪ. ಈಗ ನಾವು ತೋರಿಸಿದ ರೂಪ ನಾನಿನ್ನ ಬಿಡಲಾರೆ. ನನ್ನನ್ನೇ ಮಾಡಿಸ್ತೀರಾ? ನಿಮ್ಮನ್ನ ಅಷ್ಟು ಸುಲಭ ಬಿಟ್ಟು ಹೋಗಲ್ಲ. ನೀನ್ಯಾಕೋ ಸಾಯ್ತ್ಯಾ? ಸೂರ್ಯ ರಾತ್ರಿ ದೇವ ನನ್ ಕನ್ಸಲ್ಲಿ ಬಂದು ನಮ್ಮೂವರ್ನ ಕೆಳಗೆ ಬಿಸಾಕ್ಬಿಡ್ತು ಗುರು. ನಿನ್ ಕನ್ಸಲ್ಲಿ ಬೇರೆ ಏನು ಬಿಡಲ್ವಾ? ದೇವ ಚಪ್ಪಲಿ ತಗೊಂಡು ನೋಡಿಲಿಲ್ವಾ? ಲೋ, ಮೊದ್ಲೇ ಎದುರಿದೀವ, ಯಾಕೋ ಪದೇ ಪದೇ ಎದುರಿಸ್ತ್ಯಾ? ಬೆಳಿಗ್ಗೆ 6 ಗಂಟೆ ಬೇರೆ ಎದ್ದೇಳ್ಬೇಕು. ಮಲ್ಕೊಳ ನನ್ ಮಗನೇ. ಏನಾಯ್ತು? 6 ಗಂಟೆ ಆಯ್ತು. ಬಾಡಿ ಅಯ್ಯೋ ರಾಮ, ಬಾಡಿನೇ ಕಾಣ್ತಾ ಇಲ್ಲ. ಕಾಣ್ತಾ ಇಲ್ಲ. ಕೆಳಗೆಲ್ಲಾರು ಮಲ್ಕೊಂಡ್ಬಿಡ್ತಾರೆ. ಕಾರ್ ಕೆಳಗಡೆ ಇರುತ್ತಾ? ಇಲ್ಲ ಇಲ್ಲ. ಅಯ್ಯೋ ರಾಮ. ಲಕ್ಷ್ಮಣ ಬರ ಅಲ್ಲೋಣ. ತಿಪ್ಪೆ, ಕಾರಲ್ಲಿ ಹುಡುಕಿದ್ವಿ, ಮನೆಯೆಲ್ಲ ಹುಡುಕಿದ್ವಿ, ಬಾಡಿ ಕಾಣ್ತಿಲ್ವಲ್ಲ, ಎಲ್ಲೋಯ್ತು? ಸತ್ತಿ ಹೆಣದ ವಾಸನೆ ಬರ್ತಾ ಇತ್ತು. ನಾಯಿಗೆ ಕಚ್ಕೊಂಡು ಹೋಗ್ಬಿಡ್ತಾ? ಆ ಬಾಡಿನ ನಾಯಿ ಅದಲ್ಲ ಗುರು, ಅದಲ್ಲ. ನಂಗೆ ಸಂತೋಷ ಹೆಚ್ಚಾಗ್ಬಿಟ್ಟಿದೆ. ಯಾಕೆಂದ್ರೆ ಇನ್ಮೇಲೆ ನಾವು ಆರಾಮಾಗಿ ಗುಂಡು ಹಾಕಿ ಆರಾಮಾಗಿ ಊಟ ಮಾಡ್ಕೊಂಡು ಆರಾಮಾಗಿ ಮಲ್ಕೋಬಹುದಾ? ಇಷ್ಟಕ್ಕೆ ಏಯ್, ಹೊಡಿಬೇಡ ಕಣ. ಒಂದ್ ಕೆಲಸ ಮಾಡಿ, ಈ ಮನೆಯೆಲ್ಲ ಫೆನೈಲ್ ಹಾಕಿ ಕ್ಲೀನ್ ಮಾಡಿ. ನೀನು ಏನಂದ? ಗುರು. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠರಚಾತುರ ಕರ್ತವ್ಯಂ ದೈವ. ಮ್ಯಾಚ್ ಬಾಕ್ಸ್ ಕೊಡು ಬೇಗ ಬೇಗ. ಹಾಲಲ್ಲಿ ಹಾಕೋ. ಓದು ಓದು. ಬೇಗ ಕಣೋ. ತಿಪ್ಪೆ, ಎಲ್ಲಾ ಕಡೆ ಮುಗಿತಾ? ಎಲ್ಲ ಮುಗೀತು. ಮತ್ತೆ ಇಲ್ಲಿ ನೀನು ಹೋಗ್ಬಿಟ್ಟು ಬಂದ್ಮೇಲೆ ಹಾಕ್ತೀನಿ. ಮೊದ್ಲು ಕೆಲಸ ಮಾಡಿ ಬರ್ಲಿ, ಆಮೇಲೆ ಹಾಕುವಂತೆ. ದೇವ್ರೆ, ನಮ್ಗೆ ಈ ಥರ ಕಷ್ಟ ಕೊಡ್ಬೇಡ. ನಾವ್ ಏನೇ ತಪ್ಪು ಮಾಡಿದ್ರು ಅಡ್ವಾನ್ಸ್ ಆಗಿ ಬಂದು ಕನ್ಸಲ್ಲಿ ಹೇಳ್ಬಿಡು, ನಾವು ತಿದ್ಕೋತೀವಿ. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಈ ವ್ಯಕ್ತಿಯ ಬಗ್ಗೆ ಸುಳಿವು ಕೊಟ್ಟವರಿಗೆ 10 ಲಕ್ಷ ಬಹುಮಾನ. ಅಯ್ಯೋ ರಾಮ. ಗಣೇಶ ಎಲ್ಲೋ ಹೋದೆ. ಅಯ್ಯೋ ರಾಮ. ಲಕ್ಷ್ಮಣ,
ಅಯ್ಯೋ ರಾಮ ಪಂಗ ನಾಮ ಕೈಗೆ ಬಂದಿದ್ ತುತ್ತು ಬಾಯಿಗೆ ಬರ್ಲಿಲ್ವೇ 10 ಲಕ್ಷ ಮಿಸ್ಸು. ತಾಮ್ರತಲೆ ಬಾಡಿ ಎಲ್ಲಿ ಮಾಯ ಆಯ್ತು? ಎಲ್ಲಿ ಕಳೆದೆಯೋ ಅಲ್ಲೇ ಹುಡುಕು, ಎಲ್ಲಿ ನಡೆವೆಯೋ ಅಲ್ಲೇ ಬದುಕು. ಆಸೆ ಅಲೆಗಳ ಆಟ, ಸೋಲು ಗೆಲುವಿನ ಪಾಠ. ಮಿಸ್ಟರ್ ಎಣ್ಣೆ, ಈ ಹೇಳ್ದಲ್ಲ ಅದನ್ನ ಪ್ಲೀಸ್ ರಿವೈಂಡ್ ಅಂಡ್ ಪ್ಲೇ. ಪ್ಲೇ. ಎಲ್ಲಿ ಕಳೆದೆಯೋ ಅಲ್ಲೇ ಹುಡುಕು, ಎಲ್ಲಿ ನಡೆವೆಯೋ ಅಲ್ಲೇ ಬದುಕು. ನೀನೆಲ್ಲಿ ಕಳ್ಕೊಂಡೆ? ಬಾಟ್ಲಲ್ಲಿ. ವೈನ್ ಸ್ಟೋರ್ಗೆ ಹೋಗ್ಬಿಡ್ಕು. ಥ್ಯಾಂಕ್ ಯು ಗುರು, ಒಳ್ಳೆ ಸಮಯಕ್ಕೆ Right ಹೇಳು. ಬರ್ತೀನಿ. ಇವನೇನ್ ಹೇಳಿದ್ದು? ಗೊತ್ತಿಲ್ಲ ಗುರು. ನಾನ್ ಹೇಳ್ತೀನಿ, ಎಲ್ಲಿ ಕಳೆದೆಯೋ ಅಲ್ಲಿಯೇ ಹುಡುಕು, ಎಲ್ಲಿ ಬಾಡಿ ಎಲ್ಲಿ ಕಳ್ದೋಯ್ತು? ಮನೇಲಿ. ಏಯ್, ಎಲ್ಲಿ ಕಳ್ದೋಯ್ತು? ಮನೆಯಲ್ಲಿ. ಹಂಗಾದ್ರೆ ಅಲ್ಲೇ ಹುಡ್ಕೋಣ. ಕರೆಕ್ಟ್. ಗಣೇಶ ಎಲ್ಲೋ? 10 ಲಕ್ಷ 10 ಲಕ್ಷ. ಗಣೇಶ 3333 5th ಕ್ರಾಸ್ 5th ಮೇ ಈಶ್ವರ ಸ್ಟ್ರೀಟ್ ವಿನಾಯಕ ನಗರ. ಅಯ್ಯ ಏನ್ ಡಕೋಟ ಗಾಡಿನೇ ಇದು. ಅಯ್ಯಪ್ಪ ಮೈ ಕೈ ನೋವು ಬಂದ್ಬಿಡ್ತು. ಹುಡ್ಕೊಂಡ್ ಬರ. ನೀನೇ ಹುಡುಕೋ. ಊಟ ಇಲ್ಲ. ಅಯ್ಯ ಬಂದೆ. ಇಲ್ಲಿಂದ ಹುಡ್ಕೋಣ. ಈ ರೋಡ್ ನೋಡೋಣ. ನಡಿ. ಇದೇ ರೋಡ್ ಅಲ್ವೇನಾ? ಅಲ್ಲ ಇದು ರೋಡ್ ಕರೆಕ್ಟ್ ಅಲ್ಲ. ಈಗ ಅಡ್ರೆಸ್ ಸಿಕ್ಬಿಡ್ತು, 10 ಲಕ್ಷ ಬಂದ್ಬಿಡ್ತು, ಏನ್ ಮಾಡೋದು? ನಿನ್ಗೆ 50, ಇವನ್ಗೆ 50, 9 ಒಳಿಕೆ. ಗಣೇಶ ಹೋಗಿದ್ದ ಜಾಗಕ್ಕೆ ನೀನು ಹೋಗ್ಬಿಡ್ತೀಯ. ರಿಯಲಿ? ಗುರು 25 ಕಮ್ಮಿ ಕೊಡು, ಪರವಾಗಿಲ್ಲ. ಹಂಗ್ ಬಾ ದಾರಿಗೆ. ಹಾ, ಶಿವನಿಲಯ. ಅಲ್ಲೋಡ ಪಾರ್ವತಿ ನಿಲಯ. ಹಂಗಾರೆ ಗಣೇಶ್ ನಿಲಯ ಇಲ್ಲೂ ಎಲ್ಲೋ ಇರ್ಬೇಕು. ಸುಬ್ರಹ್ಮಣ್ಯ ನಿಲಯ ಆದ್ಮೇಲೆ ಬರ್ಬಹುದು, ಏನಂತ್ಯ? ಅಲ್ಲ, ಈ ನನ್ನ ಮಗ ಗಣೇಶ ಅಂತ ಹೆಸರು ಇಟ್ಕೊಂಡು ಈ ಗಲ್ಲಿಗಳ ಮನೇಲಿರ್ತಾನ? ದೊಡ್ಡದಾಗಿರ್ತು ಬಿಡು. ಏನು ಅದ ಅವನ್ ಮನೆ. ಸರಿ, 10 ಲಕ್ಷ ಗುಂಜಿಲ. ಅದ್ರಲ್ಲಿ ನಮ್ಗಿಷ್ಟು. ಸೇಮ್ ಆವಾಗ ಹೇಳಿದ್ದೆ. ಚೀಪು. ಏಯ್, ಜಾಸ್ತಿ ಆಯ್ತು ಬಿಡು ಗುರು. 3333. ರಾಮ 3333. 3333. ಓ 43. ಆಯ್ತ್ರಿ. ಇಲ್ಲ ಆಯ್ತ್ರಿ. ಶೇಷಮ್ಮ ಶೇಷಮ್ಮ ಬಾಗಿಲು ತೆಗಿಯೇ ಶೇಷಮ್ಮ. ಅಮ್ಮ ಯಾರ್ ಬೇಕಿತ್ತು? ಗಣೇಶ ಹಾ, ಅವ್ರ ನಮ್ಮಪ್ಪ. ಅಂದ್ರೆ ನಮ್ಮ ಮಾವ. ಮಾವ ರಿಯಲಿ? ಎಸ್. ಅಯ್ಯ ರಾಮ. ಅಯ್ಯೋ ಲಕ್ಷ್ಮಣ. ಅಂದ್ರೆ ಎಲ್ರು ಪ್ರೀತಿಯಿಂದ ಮಾವ ಮಾವ ಅಂತ ಕರಿತೀವಿ. ಓಹ್. ಏನ್ ನಯ, ಏನ್ ವಿನಯ. ತುಂಬಾ ಡೀಸೆಂಟ್. ಫುಲ್ ಸೈಲೆಂಟ್. ಅಯ್ಯ ರಾಮ. ಲಕ್ಷ್ಮಣ. ಅವ್ರ ಬಗ್ಗೆ ಮಾತಾಡ್ಬೇಕು, ಒಳಗೆ ಬರ್ಬೋದಾ? ಆ ಬನ್ನಿ, Thank you. ಒಳಗ್ ಬನ್ನಿ. ಬಾ. ನಮಸ್ಕಾರಪ್ಪ. ನಮ್ಮ ಮನೆಯವರು ಎಲ್ಲಿದ್ದಾರೆ ಅಂತ ನಿಮಗ್ ಗೊತ್ತಾ? ರೈಟ್ ಹೇಳ್ಬಿಟ್ರಮ್ಮ. ರೈಟು. ಸಿಕ್ಕಿ ತುಂಬಾ ದಿನ ಆಯ್ತು ಅಂತ. ನಮ್ಮನೆಯವರು ನಿಮ್ಗೆ ಹೇಗ್ ಪರಿಚಯ? ಅಯ್ಯೋ, ಅದು ಹೇಳಿದ್ರೆ ಒಂದ್ ದೊಡ್ಡ ಕತೆ. ರಾತ್ರಿ ಸಿಕ್ಕಿದ್ರು, ರಾತ್ರಿ ಮಾಯ ಆಗೋದ್ರು. ಮಾಯ ಆಗೋದ್ರು? ಓ, ಎಷ್ಟು ಹುಡುಕಿದ್ರು ಸಿಗ್ತಾನೆ ಇಲ್ಲ. ಅರ್ಜೆಂಟ್ ಆಗಿ ಕ್ಯಾಶ್ ಮಾಡಿಸ್ಕೋಬೇಕು. ಕ್ಯಾಶ್ ಅಂದ್ರೆ? ಅಂದ್ರೆ ಹೆವಿ ಚೆಕ್ ಅಂತ. ಈಗ ಅವರು ಎಲ್ಲಿದ್ದಾರೆ ಅಂತ ಹೇಳ್ಬಿಟ್ರೆ ನಾವು ನಿಮಗೆ ಸ್ವಲ್ಪ ಕಮಿಷನ್ ಕೊಟ್ಬಿಡ್ತೀವಿ. ಅಪರೂಪಕ್ಕೆ ಅವ್ರ ಕೈಗೆ ಸಿಗ್ತಾರೆ ಅಂತ ಹೇಳ್ತೀರಾ? ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು. ಹೋಗ್ಲಿ, ಅವ್ರ ಬಾಡಿ ಎಲ್ಲಿದೆ ಅಂತ ಗೊತ್ತಾ ನಿಮ್ಗೆ? ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾ? ಒಂದು ವಾರದಿಂದ ಮನೆಗೆ ಬಂದಿಲ್ಲ. ಫ್ಯಾಕ್ಟ್ರಿಲ್ ಕೇಳಿದ್ರೆ ಬಂದಿಲ್ಲ ಅಂತ ಹೇಳ್ತಾರೆ. ಎಲ್ಲಿ ಅಂತ ಹುಡ್ಕೋದು. ನಮ್ಮಪ್ಪ ಯಾವಾಗ್ಲೂ ಹೀಗೆ ಹೇಳ್ದೆ ಕೇಳ್ದೆ ರಿಲೇಟಿವ್ಸ್ ಮನೆಗೆ ಹೊಟ್ಟೋಗ್ತಾರೆ. ಅದಕ್ಕೆ ಯಾವಾಗ ಬರ್ತಾರೋ ಬರ್ಲಿ ಅಂತ ಸುಮ್ಮನೆ ಇದ್ದೀನಿ. ಒಂದ್ ನಿಮಿಷ ಬಂದೆ. ಸರಿ. ಹೊರಗಡೆ ಗಲಾಟೆ ಇರ್ಬೇಕು. ಮಾತಾಡ್ರಿ. ಬರ್ತಾರೆ ಅಂದ್ರೆ ಯಾವಾಗ್ರಿ ಬರ್ತಾರೆ? ನಾವು ಹೊಸಬ್ರಿಗೆ ಸಾಲ ಕೊಡಲ್ರಿ. ನಿಮ್ಮ ಮುಖ ನೋಡಿ ಸಾಲ ಕೊಟ್ಟು ತಪ್ಪು ಮಾಡ್ಬಿಟ್ಟಿದೀವಿ.
ಹಾಗೆಲ್ಲ ಮಾತಾಡ್ಬೇಡಿಪ್ಪ. ನಿಮ್ ದುಡ್ಡಿಗೆ ನಾವೇನು ಮೋಸ ಮಾಡಲ್ಲ. ಮೋಸ ಮಾಡೋರೇನೋ ಹೇಳಿ ಕೇಳಿ ಮೋಸ ಮಾಡ್ತಾರ. ರಾತ್ರಿನೇ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾರೆ. ರೀ ಸ್ವಾಮಿ, ಇವ್ರು ನಿಮ್ಗೆ ಯಾಕೆ ದುಡ್ಡು ಕೊಡ್ಬೇಕು? ಅಂಗಡಿಲಿ ರೇಷನ್ ತಗೊಂಡಿದ್ರು, 800 ರೂಪಾಯಿ ಬ್ಯಾಲೆನ್ಸ್ ಕೊಡ್ಬೇಕು. ತಗೋ, ಯಾರ ಹತ್ರ ಹೆಂಗ್ ಮಾತಾಡ್ಬೇಕು ಅಂತ ಮೊದ್ಲು ಕಲ್ತ್ಕೋ. ರೈಟ್ ಹೇಳು. ಏನ್ ನೋಡ್ತೀಯ? ರೈಟ್ ಹೇಳಲ್ಲ. ಸಾಲ ಕೊಡೋದಲ್ದೆ ಉಗಿಸ್ಕೊಂಡು ಹೋಗ್ಬೇಕು ಬೇರೆ. ನೀವ್ ಯಾಕಪ್ಪ ಕೊಡಕ್ ಹೋದ್ರಿ? ಅವ್ರು ಬಂದ ಮೇಲೆ ಕೊಡ್ತಾ ಇದ್ರು. ಅವ್ರಿಗೆ ಯಾಕಮ್ಮ ಕಾಯ್ತೀರಾ ನೀವು? ನಾವೇ ಅವ್ರ ಹತ್ರ ಇಸ್ಕೊಳ್ತೀವಿ. ಬರ್ತೀವಿ. ಬರ್ತೀವ. ಗಣೇಶನ್ ಮಾಡು ಅಂದ್ರೆ ಅವ್ರ ಅಪ್ಪನ್ ಮಾಡಿದನಂತೆ. ಯಾರಪ್ಪ? ಇನ್ಯಾರಪ್ಪ? ನೀನೇ ಬೇಕುಪ್ಪ. ಇನ್ನೇನಲ್ಲ, ಗಣೇಶ ಯಾರು, ಅವ್ರ ಮನೆ ಅಡ್ರೆಸ್ ಏನು ಅಂತ ವಿಚಾರಿಸು ಅಂದ್ರೆ ಅವ್ರ ಮನೆ ಯೋಗಾಕ್ಷೇಮ ವಿಚಾರಿಸ್ತಾವನೆ. ಅವನ ಮಗಳನ್ನ ಡವ್ ಹೊಡೆದ್ ಬೇರೆ. ಬೇರೆ ಆ ಮನೆ ವಾತಾವರಣ ನೋಡಿದ್ರೆ ನನಗೇನ್ ಅನ್ಸುತ್ತೆ ಗೊತ್ತಾ? ಅಲ್ಲಿ ಸೆಟ್ಲ್ ಆಗ್ಬಿಡೋಣ ಅನ್ಸುತ್ತಾ? ನಿಮ್ಗಂಗ ಅನ್ಸಲ್ವಾ? ಇವ್ನ್ ಯಾಕೋ ಬೇರೆ ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇರಂಗವನೇ. ಈ ಬ್ಯಾಚುಲರ್ ಲೈಫ್ ಪರ್ಮನೆಂಟ್ ಅಲ್ಲ ಕಣ್ರು. ನಮ್ಮ ಮನಸ್ಸಿನಲ್ಲಿ ಒಂದು ಹುಡುಗಿ ಎಂಟ್ರಿ ಕೊಟ್ರೆ ನಮ್ಮ ಯೋಚನೆಗಳೇ ಬದಲಾಗುತ್ತೆ. ಆ ಹುಡುಗಿ ಮನೆಗೆ ಬಂದ್ರೆ ಈ ವಾತಾವರಣನೇ ಚೇಂಜ್ ಆಗುತ್ತೆ. ಲೋ ಜಡಿ, ನಮ್ ಲಗೇಜ್ ಎಲ್ಲ ಪ್ಯಾಕ್ ಮಾಡ. ಯಾಕೋತಿಪ್ಪ? ಯಾಕಂದ್ರೆ ನಮ್ಗೆ ಮನೆ ಜಾಗ ಇಲ್ಲ, ಅದಕ್ಕೆ ಬರ್ತಾ ಇದ್ದಾಳೆ. ಹೌದಾ? ಹಂಗಲ್ಲ ಕಣ್ರು. ಇನ್ನೆಂಗ ಆ ಹುಡುಗಿ ಕಂಡ್ರೆ ಯಾಕೋ ಒಂಥರ ಪ್ರೀತಿ. ಯಾಕೋ ಇಷ್ಟ ಆಯ್ತು. ಯಾವ ರೀತಿ? ನಮ್ ಕಷ್ಟಕ್ಕೆ ಯಾಕೆ ಸಹಾಯ ಮಾಡ್ಬೇಕು? ಅವರು ಯಾವತ್ತೂ ನಮ್ಮನೆಗ್ ಬಂದಿಲ್ಲ, ಪರಿಚಯನೂ ಇಲ್ಲ. ಆದ್ರೂ ತುಂಬಾ ಪರಿಚಯ ಇರೋ ತರ ಕಷ್ಟಕ್ಕಾಗ್ಬಿಟ್ರಲ್ಲ. ನಿಮ್ಮಪ್ಪ ಒಳ್ಳೆ ಫ್ರೆಂಡ್ಶಿಪ್ಪೇ ಮಾಡಿದ್ದಾರೆ. ಹುಡುಗರು ನೋಡೋದಕ್ಕೆ ಒಳ್ಳೆಯವ್ರ ಹಾಗೆ ಕಾಣ್ತಾರೆ, ಆದ್ರೆ ಹೃದಯ ಚೆನ್ನಾಗೇ ಇರುತ್ತೆ ಅನ್ಸುತ್ತೆ. ಮರೆ ಎತ್ಕೊಂಬನ್ರ. ನಿನಗೆ ಹೇಳ್ತಿರೋದು. ಕೂಲಿ ಊಟ ಇಲ್ಲ. ನಾವಿದ್ಮೇಲೆ ಕೂಲಿ ನಮ್ ಕೆಲ್ಸ ನಾವೇ ಮಾಡ್ಕೋಬೇಕಲ್ವಾ? ಏನ್ ತರೋಕ್ ಹೇಳಿದ್ರಿ? ರೇಷನ್ ಬ್ಯಾಗು. ಕೂಲಿ. ನಾವು ಕೂಲಿ. ಹುಡುಗಿ ಬಲೆ ಬಿದ್ಮೇಲೆ ನಾವು ಖಾಲಿ. ಬನ್ರ. ಬಾ. ನಡಿಯೋ. ಕೂಲಿ. ಟೈಮ್. ಕೂಲಿ. ಬ್ಯಾಡ್ ಟೈಮ್. ಇದೆಲ್ಲ ಯಾಕೆ? ಪರವಾಗಿಲ್ಲ, ನಿಮ್ ತಂದೆ ನಮ್ಗೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ. ಅವ್ರ ಸಹಾಯನ ನಾವು ಈ ಜನ್ಮದಲ್ಲಿ ಮರೆಯಕ್ಕಾಗಲ್ಲ. ಈಸ್ ಸೋ ಗ್ರೇಟ್ ಯು ನೋ. ಸ್ಮೋಕ್ ಎಫೆಕ್ಟ್ ಅಲ್ಲಿ ಒಂದು ಸಾಂಗ್ ಹಾಕ್ಬಿಟ್ರೆ ಬೇಡ, ಆಕ್ಷನ್ ಸ್ಟಾರ್ಟ್ ಆಗುತ್ತೆ. ಸಾಂಗ್ ಕ್ಯಾನ್ಸಲ್. ಬೇರೆ ಏನಾರು ತಿರ್ಬೇಕಾ? ಬೇಡ ಬೇಡ, ನಾ ಬರಲ್ಲ. ಅಯ್ಯೋ, ಹಾಗೆ ಹೋಗ್ತಿದ್ದೀರಲ್ಲಪ್ಪ, ಊಟ ಮಾಡ್ಕೊಂಡು ಹೋಗಿ. ನಾನು ಒಬ್ನೇ ಇನ್ನೊಂದ್ಸಲ ಬರ್ತೀನಿ. ಸಖತ್ತು. ಇಲ್ಲಿ ಕೊಡಿಲಿ. ಏ ಬೇವರ್ಸಿಗಳ, ಏನೋ ಏನ್ರ ಒಳ್ಳೆ ಭಿಕ್ಷುಕ ತರ ಕೂತ್ಕೊಂಡು ತಿಂತಾ ಇದ್ದೀರಾ? ನಮ್ ಲೆವೆಲ್ಗೆ ಇದೇ ಸಾಕು. ಏನ್ ಲೆವೆಲ್? ನಾನೇನೋ ಹೇಳಿದ್ದು, ಮಿಲಿಟರಿ ಹೋಟ್ಲ್ ಹೋಗಿ ಬೋಟಿ ಮುದ್ದೆ ತಿನ್ನೋಣ ಅಂತ ಹೇಳಿರ್ಲಿಲ್ವಾ? ಕೂಲಿ ನನ್ ಮಕ್ಳು ಬಿಟ್ಟಿ ತಿನ್ನೋರ್ಗೆ ಇದೇ ಹೆಚ್ಚಲ್ವಣ? ಯಾಕ್ರೆ ಇವತ್ತು ಬಂದ ತೋರಿಸ್ತಾ ಇದ್ದೀರಾ? ಯಾವ ನಿಮ್ಗೆ ಹೇಳಿದ್ದು ಬಿಟ್ಟಿ ಕೊಟ್ಟು ತಿಂತೀರಾ ಅಂತ? ಸಾರಿ ಸರ್, ವೆರಿ ಸಾರಿ. ನಿಮ್ಮ ಪ್ರೀತಿನ ನಾವೇ ದುರುಪಯೋಗ ಪಡಿಸ್ಕೊಂಡ್ವಿ. ನಿಮ್ಮ ಲೆವೆಲ್ಗೂ ನಮ್ ಲೆವೆಲ್ಗೂ ಮಧ್ಯದಲ್ಲಿರೋ ಅಂತರ ನಮಗ್ ಮರ್ತೋಗಿತ್ತು. ನಮ್ಮ ಲೆವೆಲ್ ಇದು. ಯಾವಾಗಲೂ ನಿಮ್ಮ ಮುಂದೆ ನಾನು ಲೆವೆಲ್ ಮೇಂಟೈನ್ ಮಾಡಿದ್ದೀನಿ. ಏನೋ ಹುಡುಗಿ ನಂಗೆ ಇಷ್ಟ ಆಯ್ತು, ಅವಳನ್ನ ಮೆಚ್ಚೋದಕ್ಕೋಸ್ಕರ ನಾನು ಈ ರೀತಿ ಡೈಲಾಗ್ ಹೇಳಿರ್ಬೋದು. ನೀವು ನನ್ನ ಇಷ್ಟನ್ನ ಅರ್ಥ ಮಾಡ್ಕೊಂಡಿರೋದು. ಇಷ್ಟು ದಿನ ನಿಮ್ಮ ಮೇಲೆ ಇಟ್ಟಿದ್ದ ವಿಶ್ವಾಸಕ್ಕೆ ಸಾರ್ಥಕ ಆಯ್ತು ಕಣ್ರು. ಲೇ ಲೇ ಲೇ, ಇಷ್ಟಕ್ಕೆಲ್ಲ ನೀನಾಗ ಬೇಜಾರು ಮಾಡ್ಕೋತೀಯ ಅಲ್ವೇನೋ? ಏನೋ ಕೂಲಿಗಳು ಅಂತಲ್ಲ, ಅದಕ್ಕೆ ಸ್ವಲ್ಪ ಬೇಜಾರಾಯ್ತಷ್ಟೇ. ನಾವು ನಿಮ್ ಋಣ ತಂದಿದೀವ, ನಿನ್ಗೋಸ್ಕರ ಏನ್ ಬೇಕಾದ್ರೆ ಮಾಡ್ತೀವ? ಹಾಗಂತ ಮಾತು ಕೊಡ್ರ ಬಡ್ಡಿ ಮಕ್ಕಳ. You are under arrest. ರ್ಯಾಂಬೋ ಸೂರಿ, ಜಡಿ, ತಿಪ್ಪೆ ಇವು ಮೂರು ನಿಮ್ಮಗಳ ಹೆಸರು. ಆಮ್ ಐ ಕರೆಕ್ಟ್?
ಗಣೇಶ ಎಲ್ಲಿ? ಗಣೇಶ ನಂಗೆ ಗೊತ್ತಿಲ್ಲ. ದೇವರಾಣೆಗೂ ನಂಗೂ ಗೊತ್ತಿಲ್ಲ ಸರ್. ಅದಕ್ಕೆ ಯಾಕೆ ದೇವರಣ್ಣ ನಮ್ ತಾಯನೇ ಗೊತ್ತಿಲ್ಲ ಸರ್. ನಿಮ್ಗಳಿಗೆ ಮೇಜರ್ ಆಪರೇಷನ್ ಮಾಡಿ ನಿಮ್ ಹೊಟ್ಟೆಯಿಂದ ಗಣೇಶನ ಹೇಗ್ ಹೊರಗಡೆ ತೆಗಿಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಅಯ್ಯೋ ನಾನು ಹೊಟ್ಟೆ ಕೂತ್ರೆ ಗಣೇಶನ ಸಿಗಲ್ಲ ಸರ್, ಗೊಮಟೇಶನ ಸಿಗಲ್ಲ ಸರ್. ಮೋಸ್ಟ್ಲಿ ಹೋದ ವರ್ಷ ಗಣೇಶ ಹಬ್ಬದಲ್ಲಿ ತಿಂದಿರೋ ಕಡುಬು ಸಿಗ್ಬಾ ಸರ್? ಸರ್ ಇದು ಎಣ್ಣೆ ಹೊಡೆದು ಬಂದಿರೋ ಹೊಟ್ಟೆ ಸರ್. ನಂಗೆ ಹೊಟ್ಟೆನೇ ಇಲ್ಲ ಸರ್. ನೋಡಿ, ಈಗ ಗಣೇಶ ಎಲ್ಲೇ ಇದ್ರೂ ಹೊರಗಡೆ ಬಂದೇ ಬರ್ತಾನೆ. ಅಯ್ಯೋ, ನಮ್ಮ ತಾಯಿನಿಗೂ ಇದೆಲ್ಲ ಓಲ್ಡ್ ಸ್ಟೈಲು. ನಿಂತಲ್ಲ ಕಾರ್ ಪಾಪ. ಈಗ ನಿಮ್ಗೆ ಗಣೇಶನ್ ದರ್ಶನ ಏನಾದ್ರೂ ಆಯ್ತಾ? ಇಲ್ಲ, ಯಮಧರ್ಮ 4 ಸಲ ದರ್ಶನ ಕೊಟ್ಟ. ಗಣೇಶ ನಮ್ಗೆ ಸಿಕ್ಕಿದ್ರೆ ನಾನು ಅವನ ಪೊಲೀಸ್ನವ್ರಿಗೆ ಒಪ್ಸಿ ನಾನು ಒಬ್ನೇ 10 ಲಕ್ಷ ವ್ಯವಹಾರ ಮಾಡ್ಕೊತಿದ್ದೆ. ಈಗ ನೀವು ನನಗೆ ಗಣೇಶನ್ ತೋರಿಸಿದ್ರೆ ನಾನ್ ನಿಮಗೆ 20 ಲಕ್ಷ ಕೊಡ್ತೀನಿ. 20 ಲಕ್ಷನ? ಅಯ್ಯೋ ನಿಮ್ಮ ಏನ್ ಬೋರ್ತಾನೆ ಗಣೇಶ. ಏನ ನನ್ನ ಮಗನೇ, ಒಳ್ಳೆ ರೋಲ್ ಕಲಾಗೋ ಟೈಮಲ್ಲಿ ಎಸ್ಕೇಪ್ ಆಗ್ಬಿಟ್ಟಿದ್ಯಲ್ಲ ನಿಮ್ಮ ಅಣ್ಣ, ಹೌದು ಸರ್, ಇದಕ್ಕಿದ್ದಾಗೆ ಅವನ ಹಣ ನಮ್ಮ ಮನೆಗೆ ಬಂತು ಸರ್. ಸಾಗಿಸೋಣ ಅಂತ ಪ್ರಯತ್ನ ಮಾಡಿದೀವಿ, ಆದ್ರೆ ಎಷ್ಟೊತ್ತಿಗೆ ಅದು ಮಾಯಾಗ್ಬಿಟ್ಟಿತ್ತು ಸರ್. ಅವ್ನು ವಿಸಿಟಿಂಗ್ ಕಾರ್ಡ್ ಇಟ್ಕೊಂಡು ರೋಡ್ ಅಲಿತಾ ಇದ್ರೆ ನೀವು ಎತ್ತಕೊಂಬಂದು ನಮ್ಗೆ ಇಂಟರ್ವ್ಯೂ ಮಾಡ್ತಿದ್ದೀರಾ? ಇಲ್ಲ, ಈಗ ಶುರು ಮಾಡ್ತೀನಿ. ಇಷ್ಟೊತ್ತು ಮಾಡಿದ್ದೆ ಸರ್. ಟ್ರಯಲ್, ಇನ್ ಮುಂದೆ ರಿಯಲ್. ನಮ್ಮ ತಾಯಿನಿಗೂ ಇದೆಲ್ಲ ಓಲ್ಡ್ ಫ್ಯಾಷನ್ ಬಾಸು. ಸತ್ಯನ ಬಾಯಿ ಬಿಡಿಸ್ಬೇಕು ಅಂದ್ರೆ ಹಳೇ ಪಿಕ್ಚರ್ ಅಲ್ಲಿ ಕೇಳಿ ನಾಗಪ್ಪ ಕೈಯಲ್ಲಿ ಕೋಳಿನ ಹಿಡ್ಕೊಂಡು ಕುದಿತಾ ಇರೋ ಸುಣ್ಣದ ನೀರಲ್ಲ ಹತ್ತಿ ಅದ್ರ ಅಸ್ಥಿ ಪಂಜರನ ತೋರಿಸಿ ಅಂತ ನಗ್ಬಿಟ್ಟು ಎದುರಿಸಿದ್ರೆ ಈಗಿನ ಕಾಲದ ಹೀರೋಗಳು ಎದರಲ್ಲ ಬಾಸು. ಏನಾದ್ರೂ ಹೊಸ ಗಿಮಿಕ್ ಮಾಡೋಣ. ನಂದು ಓಲ್ಡ್ ಸ್ಟೈಲ್. ನಿನ್ನ ನ್ಯೂ ಸ್ಟೈಲ್ ಅಲ್ಲಿ ಇವರಿಂದ ಹೇಗಾದ್ರೂ ಮಾಡಿ ಬಾಯಿ ಬಿಡಿಸು, ಇಲ್ಲ ಅಂದ್ರೆ ನಾನ್ ನಿನ್ನ ಬಾಯಿ ಮುಚ್ಚಿಸ್ತೀನಿ. ಹುಷಾರ್. ಅಣ್ಣ ನಿಂದು ಯಾವ ಸ್ಟೈಲ್ ಅಣ್ಣ? ಸಸ್ಪೆನ್ಸ್ ಸೀನ್ ಚೇಂಜ್. ಈ ಎಣ್ಣೆ ಕುಡಿದವನು ಎಂತ ಸೀಕ್ರೆಟ್ ಇದ್ರು ಬಾಯಿ ಬಿಟ್ಬಿಡ್ತಾನೆ. ನಮ್ಮ ತಾಯಿನಿಗೂ ನಾನು ನಿಮ್ಗೇನು ಮಾಡಲ್ಲ, ಏನು ಮಾಡಬೇಡಿ, ಕೂಲ ಬಾಯಿ ಬಿಡಿಸ್ತೀನಿ. ನಿಮಗಲ್ಲ. ಏಯ್, ಕಾಕಿ ಬಟ್ಟೆ ನೋಡಿದ್ರೆ ನಮ್ಮ ಸಹೋದರರು ಬಾಯಿ ಬಿಡಲ್ಲ ಕಂಡ್ರು. ಹೋಗ್ರು ಆಚೆ. ಏಯ್ ಹೋಗ್ರ ನನ್ ಮಕ್ಳ ಹೋಗ್ರ. ನಮ್ಮನ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡವ್ರೆ. ಕುಡಿಬೋದು ಗುರು? ಕುಡೀರಿ, ಎಷ್ಟು ಬೇಕಾದ್ರೂ ಕುಡೀರಿ. ಕುಡಿಯೋ, ಮೈ ಕೈ ನೋಗೆ ಒಳ್ಳೆ ಮೆಡಿಸಿನ್. ಸೂಪರ್ ಗುರು, ಇದೆಲ್ಲ ಖಾಲಿ ಆದ್ಮೇಲೆ ಮತ್ತೆ ತರಿಸ್ಬೇಕು, ಪ್ರಾಮಿಸ್. ತರಿಸ್ಕೊಡ್ತೀನಿ, ಎಷ್ಟು ಬೇಕಾದ್ರೂ ತರಿಸ್ಕೊಡ್ತೀನಿ. ಆದ್ರೆ ಗಣೇಶ ಎಲ್ಲವನೇ ಅಂತ ಮಾತ್ರ ಹೇಳ್ಬಿಡಿ. ಈಗಲೇ ಹೇಳ್ಬಿಡ್ತೀನಿ. ಹೇಳು. ಹೋದ ವರ್ಷ ಹಲಸೂರ್ ಕೆರೆಯಲ್ಲಿ ಬಿಟ್ವಿ. ಈಗ ನಮ್ಮನ್ ಬಿಟ್ರೆ ಹೋಗಿ ಎತ್ಕೊಂಡ್ಬಂದ್ಬಿಡ್ತೀವಿ. ನನಗ ಆ ಗಣೇಶ ನಮ್ಮ ತಾಯಣಿಗೂ ಬೇಡ, ಈ ಗಣೇಶ ಬೇಕು. ರೇ, ಆ ಗಣೇಶ ನಮಗ್ ಸಿಕ್ಕಿದ್ರೆ ನಿಮ್ಮ ಹತ್ರ ಬಂದು ಓಸಿ ಕುಡಿತಾ ಇದ್ವಿ. ನಾವೇ ಒಂದ್ ಬಾರ್ ಅಂಡ್ ರೆಸ್ಟೋರೆಂಟ್ ಓಪನ್ ಮಾಡಿ ನಿಮ್ಮನ್ನ ಕೆಲ್ಸಕ್ಕೆ ಇಟ್ಕೋತಾ ಇದ್ವಿ ಅಷ್ಟೇ. ಹೇಳಿ ಹೇಳಿ, ಏನ್ ಬೇಕಾದ್ರೂ ಹೇಳಿ. ಗಣೇಶ ಎಲ್ಲವನೇ ಅಂತ ಹೇಳೋವರೆಗೂ ನಾನ್ ತರ್ಸ್ಕೊಡ್ತೀನಿ, ನೀವು ಕುಡಿತಾ ಇರ್ಬೇಕು. ನಾನ್ ತರ್ಸ್ಕೊಡ್ತಾನೆ ಇರ್ತೀನಿ, ನೀವು ಕುಡಿತಾನೇ ಇರ್ಬೇಕು. ನಮ್ ತಾಯಿನಿಗೂ ನಾವು ಕುಡಿಯಲ್ಲಪ್ಪ. ಯಾಕೆ? 90ಗೆ ಟೈಟ್ ಆಗ್ಬಿಡ್ತೀನಿ, ಕ್ವಾರ್ಟರ್ಗೆ ಔಟ್ ಆಗ್ಬಿಡ್ತೀನಿ, ಹಾಫ್ಗೆ ಏನಾಗ್ಬಿಡ್ತೀನೋ ನನಗೆ ಗೊತ್ತಿಲ್ಲ. ನಂಗ್ ಗೊತ್ತು. ಏನು? ಸಸ್ಪೆನ್ಸ್. ಪಾಸ್ ಮಾಡ್ರು. ಗುರು, ಬಾಯಿ ಬಿಡಿಸ್ತೀನಿ ಅಂತ ಹೇಳಿ ಬಂದವನು ಬಾಯಿ ಮುಚ್ಕೊಂಡು ಮಲ್ಕೊಂಡೇ ಬಿಟ್ಟ. ಹೆಂಗಿದ್ರು ನನ್ನ ಮಗ ಟೈಟ್ ಆಗಿ ಮಲ್ಗವನೆ. ಇವನ್ ಕಿಡ್ನಿ ಕಟ್ಬಿಡಣ. ಅವನ್ ಎದ್ರೆ ನಮ್ ಕಿಡ್ನಿ ಔಟ್, ಎಸ್ಕೇಪ್. ನಡೀರ ಬಿಡಬಾರ್ದು ಒಟ್ಟು. ಅಟ್ಯಾಕ್.
ಅಲ್ಲೋಕೆ ನಡಿ ಈ ಕಡೆ ಸೆಪ್ಟೆಂಬರ್ 1ನೇ ತಾರೀಕು ಇದ್ದಕ್ಕಿದ್ದಂಗೆ ಗಣೇಶನ್ ಡೆಡ್ ಬಾಡಿ ನಿಮ್ ಮನೆಗ್ ಬಂತು. ಹೌದು ಸರ್, ವೆರಿ ಇಂಟ್ರೆಸ್ಟಿಂಗ್. ಕರೆಕ್ಟ್. ಆಮೇಲೆ ನೀವು ಆ ಹೆಣನ ಮನೆಯಿಂದ ಹೊರಗಡೆ ಹಾಕೋದಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ರಿ, ಆದ್ರೂ ಆಗ್ಲಿಲ್ಲ. ಸೂಪರ್ ಸಸ್ಪೆನ್ಸ್ ಸರ್. ಅದಕ್ಕೆ ಸತ್ಯ ಏನು ಅಂತ ನಿಮ್ ಮುಂದೆ ಹೇಳಿದೀವಿ ಸರ್. ಈಗ ನೀವೇ ನಮ್ಗೆ ರಕ್ಷಣೆ ಕೊಡ್ಬೇಕು. ಕೊಡ್ತೀನಿ. ನನಗೆ ಮೊದ್ಲೇ ಗೊತ್ತಾಗಿದ್ರೆ ನಾನು ಹುಡುಕಂಬಂದ್ ರಕ್ಷಣೆ ಕೊಡ್ತಿದ್ದೆ. ಕಮಿಂಗ್ ಟು ದ ಪಾಯಿಂಟ್, ಈ ಸಸ್ಪೆನ್ಸ್ ತುಂಬಾ ಲ್ಯಾಗ್ ಆದ್ರೆ ಬೋರ್ ಆಗುತ್ತೆ. ಕ್ಲೈಮ್ಯಾಕ್ಸ್ ಬಂದ್ಬಿಡೋಣ. ಈಗ ಹೇಳಿ, ನಿಮ್ಮಲ್ಲಿ ವಿಲನ್ ಯಾರು? ಯಾರು? ನೀವೇ. ಸರ್ ಇದೇನ್ ಸರ್ ಅನ್ಯಾಯ? ವಿಲನ್ಗಳು ನಾವಲ್ಲ ಸರ್, ಇಂಗ್ಲಿಷ್ನವರು. ಇಂಗ್ಲಿಷು? ನಾನು ಈ ಸಸ್ಪೆನ್ಸ್, ಹಾರರ್, ಥ್ರಿಲ್ಲರ್ ಎಲ್ಲ ಕಥೆಗಳನ್ನು ಓದಿದ್ದೀನಿ. ಅದರಲ್ಲಿ ವಿಲನ್ನೇ ಬಂದು ಕಂಪ್ಲೇಂಟ್ ಕೊಡ್ತಾನೆ. ಸರ್ ನಾವ್ ಕತೆ ಹೇಳ್ತಾ ಇಲ್ಲ, ನಮ್ ಪರಿಸ್ಥಿತಿ ಹೇಳ್ತಾ ಇದೀವಿ. ನಾನು ಪರಿಸ್ಥಿತಿನ ಡೀಪ್ ಆಗಿ ಅನಲೈಸ್ ಮಾಡ್ತಿದ್ದೀನಿ. ಮಾಡಿ ಮಾಡಿ ಮಾಡಿ. ನಿಮ್ಮಂತವ್ರು ಇರೋದ್ರಿಂದಾನೆ ಒಳ್ಳೆಯವರು ಒಳಗ್ ಕುತ್ಕೊಂಡು ಕೊರಗ್ತಾವ್ರೆ, ಪೊರ್ಗಿಗಳು ಪೋಸ್ ಕೊಟ್ಕೊಂಡು ಪೊರಗ್ತಾವ್ರೆ. ಎಸ್, ನಾವು ಅವ್ರನ್ನೆಲ್ಲ ಕಟ್ ಹಾಕ್ಬೇಕು. ಮೊದಲು ಆಚೆ ಮಾಡಿ. ಸ್ಟೋರಿ ಬ್ರದರ್ಸ್, ಎಸ್ ಮಾಮು. ನೀವು ಈ ಚಂದ ಮಾಮನ್ ಕತೆ ಬಿಟ್ಟು ಗಣೇಶನ್ ಕತೆ ಹೇಳಿದ್ರೆ ನೀವು ತಿನ್ನೋಷ್ಟು ಕಡ್ಕೊಡಿಸ್ತೀರಿ. ನೀವೇ ಗಣೇಶನ್ ತೋರಿಸಿದ್ರೆ ಕಮಿಷನರ್ ಹೇಳಿ ವ್ಯವಹಾರ ಮಾಡಿಸ್ತೀವಿ. ಬ್ರದರ್, ನಮಗ್ ಬರೋ 10 ಲಕ್ಷದಲ್ಲಿ ನಿಮಗೊಂದು 1,000 ರೂಪಾಯಿ ಕೊಡ್ಬೇಕು. ಒಪ್ಕೊಂಡ್ಬಿಟ್ರ? ನೀವ್ ಹಿಂಗೆಲ್ಲ ಹೇಳಿದ್ರೆ ಬಾಯ್ ಬಿಡಲ್ಲ. ಕೊಡು, ಕಿತ್ಕೊಂಡು ಹೊಡಿಬೇಕು. ಮೆಗ್ ತಗೊಂಡು ಹೊಡಿತೀನಿ. ಯಾರಿಗೆ? ಇವನ್ಗೆ. ಅವನಿಗೆ ಅಲ್ಲ, ನೀವಿಬ್ರಿಗೂ ಸೇರ್ಸಿ. ಹೇ ಚಾರ್ಜ್! ನಿಮ್ಮನ್ನ ಸಸ್ಪೆಂಡ್ ಮಾಡ್ತೀನಿ. ಅಷ್ಟ್ ಮಾಡಿ ಪುಣ್ಯ ಕಟ್ಕೊಳ್ಳಿ ಸರ್. ನಾನು 3 ವರ್ಷದಿಂದ ಟ್ರೈ ಮಾಡ್ತಿದ್ದೀನಿ, ಯಾರು ಹೆಣ್ಣೆ ಕೊಡ್ತಾ ಇಲ್ಲ. ರಾತ್ರಿ ಎಲ್ಲ ಡ್ಯೂಟಿ ಮಾಡ್ತೀಯಾ, ರೌಡಿಗಳ ಕೈಲಿ ಸಾಯ್ತೀಯಾ, ನಿನ್ಗ್ಯಾಕ್ ಬೇಕು ಮದುವೆ ಅಂತ ಹೆಣ್ಣು ಕೊಡೋವೆಲ್ಲ ಕೇಳ್ತಾರೆ ಸರ್. ಸರ್ ನೀವೇ ಹೇಳಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮಗೆ ಇತ್ತ ಟ್ರಾಜಿಡಿನ? ಫ್ಯಾಮಿಲಿ ಸೆಂಟಿಮೆಂಟ್ ಪ್ಲೇ ಮಾಡ್ತೀರೇನ್ರಿ? ಅಷ್ಟು ಸುಲಭವಾಗಿ ನಿಮ್ಮನ್ ಬಿಡಲ್ಲ. ನೀವೇನ್ ಸರ್ ಯಾವಾಗ್ಲೂ ನನ್ನ ಕೂಗಾಡ್ತಿರ್ತೀರಾ? ಅದಕ್ಕೆ ಕಾರಣ ಇದೆ. ಅವತ್ತು ಏರ್ಪೋರ್ಟ್ ನಲ್ಲಿ ಗಣೇಶನ ಮಿಸ್ ಮಾಡಿದ್ರಿ, ಇವತ್ತು ಆ ಹುಡುಗರನ್ನ ಮಿಸ್ ಮಾಡಿದ್ರಿ, ಈಗ ನನ್ನೇ ಮಿಸ್ ಮಾಡ್ತೀರೇನ್ರಿ? ನನಗೆ ಆ ಹುಡುಗರು ಬೇಕೇ ಬೇಕು. ಕೂಲ್ ಡೌನ್ ಸರ್. 50 ಆದ್ಮೇಲೆ ಕೂಗಾಡಿದ್ರೆ ಮೇಲೆ ಶಿಫ್ಟ್ ಆಗೋ ಚಾನ್ಸ್ ಜಾಸ್ತಿ ಇದೆ ಅಂತ ದೊಡ್ಡರು ಹೇಳ್ತಾರೆ. ದೊಡ್ಡವರು ಅಷ್ಟು ಸುಲಭ ನಾನು ಸಾಯಲ್ಲ ರೀ. ನಾನು ಆ ಗ್ಯಾಂಗ್ ಹಿಡಿದು ಗೋಲ್ಡ್ ಮೆಡಲ್ ಪಡಿಬೇಕು, ಇಲ್ಲ ಅಂದ್ರೆ ನೀವು ಅವ್ರನ್ನ ಹಿಡಿಯಕ್ಕೆ ಹೋಗಿ ಸಾಯ್ಬೇಕು. ಆಗ ನಾನು ಸಂತೋಷವಾಗಿ ನಿಮ್ಮ ಎದೆ ಮೇಲೆ ಗಾರ್ಲೆಂಡ್ ಇಡಬೇಕು. ಇದೆಲ್ಲ ವಿತಿನ್ 24 hours ನಲ್ಲಿ ಆಗ್ಬೇಕು. ಮೈಂಡ್ ಇಟ್. ದೇವ್ರೆ, ಇಮ್ಮಿಡಿಯೇಟ್ ಆಗಿ ಪಾಪ್ಯುಲೇಷನ್ ಕಂಟ್ರೋಲ್ ಆಗ್ತಂದು ಈ ನನ್ ಮಗನ್ ಬ್ಯಾಟ್ರಿ ಆಫ್ ಮಾಡು. ನಮ್ಮನೆಯವ್ರಿಗೆ ಹೃದಯದ ಕಾಯಿಲೆ ಇತ್ತು. ಅವ್ರು ಯಾರಿಗೂ ತೊಂದರೆ ಕೊಟ್ಟವರಲ್ಲ. ತಾವಾಯ್ತು, ತಮ್ಮ ಕೆಲ್ಸ ಆಯ್ತು. ಅಂಥದ್ರಲ್ಲಿ ಆ ಪೊಲೀಸ್ನವ್ರಿಗೂ ಆ ಗ್ಯಾಂಗ್ಗೂ ನಮ್ಮ ಮನೆಯವ್ರು ಯಾಕೆ ಬೇಕಾಗಿದ್ದಾರೆ? ಅವ್ರು ನಿಮಗೆ ಯಾಕೆ ತೊಂದರೆ ಕೊಡ್ತಾ ಇದ್ದಾರೆ? ಎಲ್ಲ ಒಗ್ಗಟ್ಟಾಗಿದೆ. ಅವ್ರು ಬಂದ್ಬಿಟ್ರೆ ಈ ಸಮಸ್ಯೆ ಎಲ್ಲ ಬಗೆಹರಿಯುತ್ತೆ. ಅವ್ರು ಬರಲ್ಲ. ಬರಲ್ಲ? ಯಾಕೆ ಬರಲ್ಲ? ಆ ಸತ್ಯ ಹೇಳೋದಕ್ಕೆ ನಿಮ್ಮನ್ನ ಕರೆಸಿದ್ದು. ನೀವು ಅನ್ಕೊಂಡ ಹಾಗೆ ನಿಮ್ಮಪ್ಪ ಬದುಕಿಲ್ಲ, ಸತ್ತೋಗಿದ್ದಾರೆ. ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನಮ್ಮಪ್ಪ ಸತ್ತಿಲ್ಲ. ಅವ್ರು ಯಾಕೆ ಸಾಯ್ತಾರೆ? ಅವ್ರು ಸತ್ತಿದ್ರೆ ನಮಗ್ ಗೊತ್ತಾಗ್ತಾ ಇತ್ತಲ್ಲ. ನಮ್ಮಪ್ಪ ಸತ್ತಿಲ್ಲ. ಮೊನ್ನೆ ಇದ್ದಕ್ಕಿದ್ದಂಗೆ ನಿಮ್ಮ ಅಪ್ಪನ ಹೆಣ ನಮ್ಮ ಮನೇಲಿತ್ತು. ಅದನ್ನ ಸಾಕ್ಸಕ್ ತುಂಬಾ ಪ್ರಯತ್ನ ಪಟ್ವಿ, ಆಗ್ಲಿಲ್ಲ. ಇದ್ದಕ್ಕಿದ್ದಾಗೆ ಅದೇ ಒಂದಿನ ಮಾಯ ಆಗೋಯ್ತು. ನೀವ್ ಹೇಳಿದ್ದೆಲ್ಲ ನಾವು ನಂಬೇಕಲ್ವಾ? ಅದು ನಿಮ್ಮಿಷ್ಟ. ಇಷ್ಟೆಲ್ಲ ಆದ್ರೂ ನಾವು ಸತ್ಯನ ಮುಚ್ಚಿಡೋದಕ್ಕೆ ಸಾಧ್ಯನೇ ಆಗ್ಲಿಲ್ಲ. ನಮ್ಮಪ್ಪನ ವಿಸಿಟಿಂಗ್ ಕಾರ್ಡ್ ಹೇಗೆ ಸಿಕ್ತು? ನಮ್ಮ ಮನೇಲಿ ಬಿದ್ದಿತ್ತು. ಮತ್ತ್ಯಾಕ್ ನಮ್ಮಪ್ಪನ ಬಗ್ಗೆ ವಿಚಾರಿಸಕ್ ಬಂದ್ರಿ? ಯಾವ ಉದ್ದೇಶ ಇಟ್ಕೊಂಡು ನಮಗ್ ಸಹಾಯ ಮಾಡಿದ್ರಿ? ಮೊದಲು ಸ್ವಾರ್ಥಕ್ಕೆ, ಆಮೇಲೆ ಪ್ರೀತಿಗೆ. ಪ್ರೀತಿ? ನಾವು ಬಂದಿದ್ದು ನಿಮ್ಮ ಅಪ್ಪನ ಫ್ರೆಂಡ್ಸ್ ಅಂತ ಹೇಳ್ಕೊಂಡಿದ್ದು 10 ಲಕ್ಷ ರೂಪಾಯಿ ಸಿಗುತ್ತೆ ಅನ್ನೋ ಆಸೆಯಿಂದ.
ಆದ್ರೆ ನಿಮಗ್ ಸಹಾಯ ಮಾಡೋದ್ರಲ್ಲಿ ಯಾವ ದುರುದ್ದೇಶನೂ ಇಲ್ಲ. ದುರುದ್ದೇಶ ಇಲ್ಲ ಅಂದ್ರೆ ಅವತ್ತೇ ಸತ್ಯ ಹೇಳ್ತಿದ್ರಿ. ದುಡ್ಡಿನ ಆಸೆಗೋಸ್ಕರ ನಮ್ಮಪ್ಪನ್ನ ನೀವೇ ಸಾಯಿಸಿದ್ದೀರಾ. ಹೌದು, ನಾವೇ ಸಾಯಿಸಿದ್ ನಿಮ್ಮ ಅಪ್ಪನ. ನಾವೇ ಯಾಕೆ ನಿಮ್ಮಪ್ಪ ದೊಡ್ಡ ಕೋಟ್ಯಾಧೀಶ್ವರ ನೋಡು. ಮೂಟು ಬಿಡ ದುಡ್ಡು ತುಂಬಿಕೊಂಡು ದಾನ ಮಾಡ್ತಿದ್ದ. ಹೇ, ತೋರ್ಸ್ರ ಇವ್ರಿಗೆ, ತೋರ್ಸ್ರು. ನಾವು ನಿಮ್ ಮನೆಗೆ ಬಂದಿದ್ದ ತಪ್ಪು ನಿಜ. ಆದ್ರೆ ನಿಜ ಹೇಳಿದಕ್ಕೆ ಒಳ್ಳೆ ಬಹುಮಾನ ಕೊಟ್ಟಿದ್ದೀರಾ. ಥ್ಯಾಂಕ್ಸ್. ಬಂದ್ರೆ ಹೋಗೋಣ. ನಿಂತ್ಕೊಳ್ಳಿ. ನಮ್ಮನ್ ಬಿಟ್ಟು ಹೋಗ್ತೀರಾ? ಈಗ ನಾವ್ಯಾರು ನಿಮ್ಗೆ? ನಿಮ್ಮನ್ ಬಿಟ್ರೆ ಯಾರಿದ್ದಾರೆ ನಮ್ಗೆ? ಐ ಆಮ್ ಸಾರಿ. ನೀವ್ ಹೇಳಿದ್ದನ್ನ ಅರ್ಥ ಮಾಡ್ಕೊಳ್ದೆ ಆವೇಶದಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ನನಗೀಗ ಅಪ್ಪ ಇಲ್ಲ. ಆ ಕೇಡಿಗಳು ನಿಮ್ಮಪ್ಪ ಎಲ್ಲಿ ಅಂತ ನಮ್ಗೆ ಹಿಂಸೆ ಕೊಟ್ರೆ ನಾವೆಲ್ಲಿ ಹೋಗೋದು? ಎಲ್ಲೂ ಹೋಗ್ಬೇಡಿ, ನಮ್ ಜೊತೆನೇ ಇರಿ. ಬಾಸು, ಏನು? ಕಟಿಂಗು ಫಿನಿಶಿಂಗ್ ಸ್ಟೇಜ್ ಅಲ್ಲಿ ಇದೆ. ಎಡಗೈ ಹುಷಾರು. ಗೊತ್ತು. ದಿಸ್ ಇಸ್ ಮೈ ಹ್ಯಾಂಡ್, ನೋ ಪ್ರಾಬ್ಲಮ್. ನಾನು ಯಾರಿಗೂ ಕೇರ್ ಮಾಡಲ್ಲ. ಬಾಸು, ಅದು ನಿಮ್ ಕೈಯೇ. ಹೌದು, ನನ್ನ ಕೈಯೇ, ನನ್ನ ಎಡಗೈಯೇ. ಅಯ್ಯೋ ಬಾಸು, ಎಡಗೈ ಅಂತ ನೆಗ್ಲೆಕ್ಟ್ ಮಾಡ್ಬಿಡಿ. ಡೈಲಿ ಆಕ್ಟಿವಿಟೀಸ್ಗೆ ಪ್ರಾಬ್ಲಮ್ ಆಗುತ್ತೆ. ಫಾರ್ ಯುವರ್ ಇನ್ಫಾರ್ಮೇಶನ್, ಪ್ರಪಂಚದಲ್ಲಿ ಈ ಕೆಲಸಕ್ಕೆ ಯಾರು ಆಳುಗಳೇ ಸಿಕ್ಕಲ್ಲ ಬಾಸು. ಶಟ್ ಅಪ್. ಸೀರಿಯಸ್ ಸೀನಲ್ಲಿ ಕಾಮಿಡಿ ಟಚ್ ಕೊಡ್ತೀಯಾ? ನಂದು ಓಲ್ಡ್ ಸ್ಟೈಲ್ ಅಂದೆ. ನಿನ್ನ ನಂಬಿದ್ದಕ್ಕೆ ಅವತ್ತು ಅವನು ಏರ್ಪೋರ್ಟ್ ಅಲ್ಲಿ ಮಿಸ್ಸು, ಇವತ್ತಿವರು ನನ್ನ ಪ್ಲೇಸ್ ಅಲ್ಲೇ ಮಿಸ್ಸು. ಹೀಗೆ ಬಿಟ್ರೆ ನನ್ನೇ ಮಿಸ್ ಮಾಡ್ಬಿಡ್ತೀಯಾ? ಬಾಸು, ನೀವೇನ್ PC ಸರ್ಕಾರ ಇಲ್ಲ ಉದಯ್ ಜಾದೂಗಾರ? ಕೋಳಿ ಮುಟ್ಟಲ್ ಮಾಯ ಆಗಿ ಆನೆ ಹೋಟೆಲ್ ಪ್ರತ್ಯಕ್ಷ ಆಗೋದಕ್ಕೆ ಡೋಂಟ್ ಮಿಸ್ಟೇಕ್ ಬಾಸು. ನೋ ಆರ್ಗ್ಯುಮೆಂಟ್ಸ್. ಫಸ್ಟ್ ಅವ್ರನ್ನ ಹಿಡಿಯೋದಕ್ಕೆ ಏನಾದ್ರೂ ಪ್ಲಾನ್ ಮಾಡು. ವಿತ್ ಇನ್ 24 hours ನಲ್ಲಿ ಅವ್ರು ನನ್ನ ಕಣ್ ಮುಂದೆ ಇರಬೇಕು. ಇಲ್ಲ ಅಂದ್ರೆ ನಿನ್ನ ಹೆಂಡತಿ ನಿನ್ನ ಬಾಡಿ ಮುಂದೆ ಕೂತಿರ್ತಾಳೆ, ಹಣೆಯಲ್ಲಿ ಬೊಟ್ಟಿಲ್ದೆ. ನೋ ಪ್ರಾಬ್ಲಮ್. ಫ್ಯಾನ್ಸಿ ಸ್ಟೋರ್ಗೆ ಹೋಗಿ ಕುಂಕುಮದ ಬಟ್ ತಗೊಂಡು ಹಣೆಗಿಟ್ಕೊಂಡ್ರೆ ಮುಗ್ದೋಯ್ತು. ಇದು 21st ಸೆಂಚುರಿ ಅಂತ ಈ ಟೆನ್ಷನ್ ಗಿರಾಕಿಗೆ ಗೊತ್ತೇ ಇಲ್ಲ. ಅಯ್ಯೋ, ಫಾರಿನ್ ಇಂದ ಬಂದು ನಾನು ತಲೆ ತಿಂತಾನೆ.